ನಾವು 3 ಜನ ಇಲ್ಲಿದ್ದೀವಿ. ಅವು ಅಜ್ಜಿ ಮೊಮ್ಮ ಬಿಟ್ಟಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಎಷ್ಟೊಂದೇ ಅವರು. ನನ್ಗೆ ಗೊತ್ತು ಅದೇನು ಬಂತು ಆರ್ಡರ್. ಗ್ಲಾಸ್, ಬಿಯರ್ ಗ್ಲಾಸ್. ಇದು ನಾನು ಪ್ರಜೆಗೋಸ್ಕರ ಹಾಡ್ತಿರುವಂಥ ಸಾಂಗ್. ನೋಡೋಣ. ಹಿಂಗೆ ಲಾಸ್ಟ್ ಟೈಮ್ ಇದು ನೋಡಿ ಎತ್ಕೊಳ್ದ ಅಲ್ಲಿ ಹೇಳ್ದೆ, ಅದೇ ಸ್ಲ್ಯಾಂಗಲ್ಲಿ ಹೇಳ. ಫಸ್ಟ್ ಹೆಂಗೆ ಹೇಳ್ದೆ, ಕ್ಯಾಮ್ರಾ ಇಟ್ಕೊಂಡು ಒಂದು ರೌಂಡ್ ಬತ್ತಾಳೆ ಹಿಂಗೆ ಅಂತ. ಗಿಫ್ಟ್ ಪ್ಯಾಕ್ ಮಾಡಿದ್ದಾಳೆ. ಹೆಂಗಿದೆ ಅದ್ರೊಳಗೆ? ಏನೂ ಇಲ್ಲ. ಅದ್ರೊಳಗೆ ಏನು ಗೊತ್ತಾಯಿದೆ, ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಎತ್ಕೊಂಡಿದ್ದು. ಅದೇನೋ ಬ್ಲ್ಯಾಕ್ ಕಲರ್ ಡ್ರೆಸ್ಸು. ಅದು ಇನ್ನೂ ಚಿಕ್ಕ ಪಾಪ ಅದು. ಜೈ ಜೈ ರಾಮ್. ಕ್ಲಾಸ್ ಸ್ಟಾರ್ಟ್ ಮಾಡಿ. ರಾಮ್ ರಾಮ್ ಜೈ ಜೈ ರಾಮ್. ಸ್ವಾಮಿ ನೋಡಿ. ರಾಮ್ ರಾಮ್. ಬಾವ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಇಲ್ಲಿ ಚಿಕ್ಕದು ದೊಡ್ಡದು ಒಂದು ಖಾಲಿ ಬಾಕ್ಸ್ ಹೇಳಿಲ್ವಾ, ಒಂದೊಂದ್ ಕಡೆ ಫಾಸ್ಟ್ ಆಗಿ ಮಾಡ್ಬಿಟ್ಟಿರ್ತಾರೆ, ಅಟ್ಯಾಚ್ ಮಾಡ್ಬಿಟ್ಟಿರ್ತಾರೆ. ಜೈ ಆಂಜನೇಯ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನು ಎಲ್ಲರೂ ಲವರ ಅಂತ ಕೇಳ್ತವ್ರೆ. ಬಿಟ್ಟರೆ ನಿನ್ನ ಕೈಯಲ್ಲೇ ನನಗೆ ತಾಳಿ ಕಟ್ಟಿಸ್ಬಿಡ್ತಾರೆ ಅನ್ಸುತ್ತೆ. ಎಲ್ಲರಿಗೂ ಹೇಳು ಫ್ರೆಂಡ್ ಅಂತ, ಆಮೇಲೆ ಎಲ್ಲ ತಪ್ಪು ತಿಳ್ಕೊಬಿಡೋರು. ಎಸ್, ಇದು ನಾನು ಪ್ರಜೆಗೋಸ್ಕರ ಹಾಡ್ತಿರುವಂಥ ಸಾಂಗ್. ನೋಡೋಣ ಹಿಂಗೆ ಬರೋದೇ ಗೊತ್ತಿಲ್ಲ. ನಂದು ಕ್ರಿಯೇಟಿವಿಟಿ, ನನಗೆ ಯಾವ ಲಿರಿಕ್ಸ್ ಬೇಕಾಗಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ. ಆ್ಯಂಡ್ ಇವಾಗ ಕೇಕ್ ಆರ್ಡ್ರ್ ಕೊಡೋಕೆ ಹೋಗಿದ್ದೆ ಆ್ಯಕ್ಚುಲಿ. ಬಟ್ ಅವರು 4ನೇ ತಾರೀಕು ಬರೋದು, ಯಾಕಂದರೆ ಅದು 1ನೇ ತಾರೀಕು. ಆ್ಯಂಡ್ ಸರ್ಪ್ರೈಸ್ ಗಿಫ್ಟ್ ಪ್ಲ್ಯಾನ್ ಮಾಡಿದ್ನಲ್ವ, ತರಿಸಿದ್ದೆ. ಅದು ಆ್ಯಕ್ಚುಲಿ 3/4% ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಏನು ಮಾಡೋಕ್ಕಾಗಲ್ಲ. 1/4% ಅಂತ ಆ್ಯಕ್ಚುಲಿ ಏನು ಗೊತ್ತಾ, 1ನೇ ತಾರೀಕು ಆ್ಯಕ್ಚುಲಿ ಅದು ಬರಬೇಕಾಗಿದೆ ಆರ್ಡರು. ಆ ಆರ್ಡ್ರ್ ಬಂದಿರೋದು ಬಂದ್ಬಿಟ್ಟು 30th, ನಿನ್ನೆನೇ ಬಂದುಬಿಡೋದು. ನಿನ್ನೆ ಪ್ರಜ್ಜು ಕಾರಲ್ಲಿ ಇದ್ದಿದ್ದ ಕಾರಣ ಅವ್ನಿಗೆ ಗೊತ್ತಾಗಿದೆ. ಆಮೇಲೆ ಅವನು ನಾನು ಬುಕ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟಿದ್ದಾನೆ ಬೇರೆ. ಆಮೇಲೆ ಅವನು ಇವತ್ತು ಬೆಳಗ್ಗೆ ಅನಿಸುತ್ತೆ ನನಗೆ, 1ನೇ ತಾರೀಕು ಬೆಳಗ್ಗೆ ಡ್ಯೂಟಿಗೆ ಹೋಗೋ ಟೈಮಲ್ಲಿ ನನಗೆ ಗೊತ್ತು ಅದೇನು ಬಂತು ಆರ್ಡರ್. ಗ್ಲಾಸ್, ಬಿಯರ್ ಗ್ಲಾಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಪರ್ಸು ನೋಡ್ದೆ. ಇನ್ನೊಂದು ಕೀ ನೋಡಿಲ್ಲ, ಕೀ ಚೈನು. ಅದನ್ನು ತೋರಿಸ್ತೀನಿ ಯಾವ ಕೀ ಚೈನ್ ಅಂತ. ಈಗ ಸದ್ಯಕ್ಕೆ ಮನೆಗೆ ಬರ್ತಾ ಹೋಗ್ತಾ ಇದ್ದೀನಿ. ಹಿಂಗೆ ಬರುತ್ತೆ ಬರ್ಡೇ ಕೇಕ್ ಸರ್ಪ್ರೈಸ್. ನೋಡೋಣ. ಐ ಹೋಪ್ ಯು ವಿಲ್ ಲೈಕ್. ಸಾಂಗ್ ಹೆಂಗೆ ಪ್ರಿಪೇರ್ ಆಗಿದ್ದೀನಿ ಅನ್ನೋದನ್ನ ಒಂದು ಸತಿ ಟ್ರಯಲ್ಲು ನೋಡ್ತೀನಿ. ಅಂದರೆ ಹೆಂಗೆ ನಾನು ಕಲಿತೀನಿ ಅನ್ನೋ ವೀಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ ಗಿಫ್ಟ್ ಪ್ಯಾಕ್ ಮಾಡಿದ್ದಾಳೆ. ಹೆಂಗಿದೆ ಅದ್ರೊಳಗೆ? ಏನೂ ಇಲ್ಲ. ಅದ್ರೊಳಗೆ ಏನು ಗೊತ್ತಾಯಿದೆ, ಅದರೊಳಗೆ ಬಟ್ಟೆಗಳು. ಅದನ್ನು ಈ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾವಳೆ. ಏನು ಮಾಡ್ತಾಳೆ ನೋಡಬೇಕು. ಇವಾಗ ಬಟ್ಟೆ ಎಲ್ಲ ಪರ್ಚೇಸ್ ಆಯಿತು. ಎಷ್ಟು? 2 ಏನು ತೊಗೊಂಡಿರೋದು? ಎಷ್ಟು ನೀನು? 2 ಪ್ಯಾಂಟು. ಕರೆಕ್ಟ್. 2 ಪ್ಯಾಂಟು ಹೊಸಕೋಟೆನೇ ತೊಗೊಂಬಂದಿದ್ದಾಳೆ. ಹೊಸಕೋಟೆಯಲ್ಲಿ ತಗೊಂಡು 2 ಶರ್ಟ್ ಹೊಸಕೋಟೆಯಿಂದ. ನಮ್ಮ ಏರಿಯಾದಲ್ಲಿ 2 ಪ್ಯಾಂಟು 2 ಶರ್ಟ್ ತೊಗೊಂಡಿದ್ದು. ಚೆನ್ನಾಗಿದೆ ಕಲೆಕ್ಷನ್ಸು. ನನಗೆ ಇಷ್ಟ. ಮಾಡಬೇಕಿತ್ತು, ವೀಡಿಯೋ ಮಾಡಬೇಕಿತ್ತು ಅಲ್ವ. ನಾವು ಅದರಲ್ಲಿ ಮರ್ತೋಗ್ಬಿಟ್ಟೆ. ಇವಾಗ ಗಿಫ್ಟ್ ಬಾಕ್ಸ್ ಕೂಡ ಗ್ಯಾಪ್ಕ ಬಂತು ಮಾಡೋಕ್ಕೆ. ಸರ್ಪ್ರೈಸ್ ಅಂದರೆ ಈ ಥರ ಇರಬೇಕು. ನೀವು ಮಾಡಿ. ಅದರೊಳಗೆ ಏನೂ ಇಲ್ಲ, ಬದನೆಕಾಯಿ ಬಟ್ಟೆ ಬಿಟ್ಟರೆ. ಆದರೆ ಬಟ್ಟೆಗೆ ಆಯ್ತಲ್ಲ 3,000-3,500 ಆಯ್ತು ಅನಿಸುತ್ತೆ. ಇವಾಗ ಕೇಕ್ ತರಕ್ಕೆ ಹೋಗಿದ್ವಿ. ಅಂದರೆ ಕೇಕ್ ಆರ್ಡ್ರ್ ಮಾಡೋಕ್ಕೆ. ಅವರು ಎಲ್ಲ ಕಡೆನೂ ಅಷ್ಟೇ ಅಲ್ವ ಹೇಳ್ತಿರೋದು. ನಾನು ಕೇಸ್ ಇವಳಿಲ್ಲ, ನಾನು ಹೋಗಿಲ್ಲ. ಕೇಸ್ ಬೇಕು ಅಂದರು. ಬಿಫೋರ್ 1 ಡೇ 4ನೇ ತಾರೀಕು ಬಂದು ಆರ್ಡ್ರ್ ಕೊಟ್ಟರೆ ಸಾಕು, ನಾವು ನಿಮ್ಮ ನೆಕ್ಸ್ಟ್ ಡೇನೇ ಕೊಡ್ತೀವಿ ಅಥವಾ ಆವತ್ತಿನ ಸಂಜೆನೇ ಕೊಡ್ತೀವಿ. ಅಷ್ಟು ಡಿಸೈನ್ ಇಲ್ವಲ್ಲ ಅದಕ್ಕೆ. ಇಲ್ಲೂ ಅಷ್ಟೇ ಹಂಗೆ ಹೇಳಿದ್ರು. ನೋಡೋಣ ಎಲ್ಲಿ ಕೊಡಬೇಕು. 3 ಕಡೆ ಇದೆ, ಬುಕ್ ಆಗಿದೆ. 3 ಕಡೆ ಅದಾದ್ರೂ ಒಂದು ಫಿಕ್ಸ್. ಎಷ್ಟಿದೆ ಇದರೊಳಗೆ? ಎಷ್ಟು ಜೊತೆ ಬಟ್ಟೆ ಇದೆ ಗೊತ್ತಾ? 1 2 4 ಶರ್ಟ್ ಏನೋ. 4 ಶರ್ಟು 2 ಪ್ಯಾಂಟ್. ಟೋಟಲ್ 6 ಬಟ್ಟೆ ಇದೆ. ಗಾಡ್, ಚೆನ್ನಾಗಿದೆ. ಕ್ವಾಲಿಟಿ ಸೂಪರ್ ಆಗಿದೆ. ಮಗಳು ಬೇರೆ ಇಲ್ಲ. ಅನ್ಕೊಂಡು ಹಂಗೆಲ್ಲ ಮೈ ವೆಯ್ಟ್ಲೆಸ್ ಗಿಫ್ಟ್ ಅಂತ ಗೊತ್ತಾಗುತ್ತೆ, ಆವಾಗ ಗೊತ್ತಾಗಲ್ಲ. ಏನೋ 1 ಬಾಕ್ಸ್ ಫುಲ್ಲು ಖಾಲಿ ಮಾಡಿಬಿಟ್ಟು ಅಲ್ವಾ, 1 ಬಾಕ್ಸ್ ಫುಲ್ಲು ಖಾಲಿ ಮಾಡಿಬಿಡ್ಬೇಕು. ಆಮೇಲೆ ಇಡಬೇಕು. ಎತ್ತಿಡ್ಬೇಕು. ಕಲ್ಲು ಹಾಕ್ಬೇಕಂತೆ ಬಾಕ್ಸ್ ಒಳಗೆ. ಇದು ಕೀ ಪಂಚ್ ಬೇರೆ ಹೊಸ ಎಡಿಟ್, ನ್ಯೂ ಎಡಿಟ್. ಮೈ ಕೀ ಪಂಚ್ ಅದು ದೃಷ್ಟಿ ಆಗ್ಬಾರ್ದು ಅಂತ. ಅದು ಅವ್ರಿಗೇನೆ, ಪ್ರಜ್ಜವ್ರಿಗೆ. ಅದು ಏನ್ ಈ ಸತಿ ಗಿಫ್ಟ್ ಸುರಿಮಳೆ.
ಯಾಕೆ ಹಿಂಗೆ ಹಾಕಿದೊಳಗೆ ಇದನ್ನು ತೆಗೀನಿ ನಾನು ತೆಗೆದ್ಬಿಟ್ಟು ಫಸ್ಟ್ ಅದನ್ನು ತೆಗೆದ್ಬಿಟ್ಟು ಹಾಕೋ ಇವಾಗ ಮುಚ್ಚೋದನ್ನು ಇದು ಮುಚ್ಚೆ ಅದಕ್ಕೆ ಇವಾಗಿಡು ಇದು ಭಾರಿ ವೆಯ್ಟ್ ಇದೆ ಅದಕ್ಕೇನು ಹಾಕದೆ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟೋಳು ಅದರೊಳಗೆ 20 ರೂಪಾಯಿಗ 20 ರೂಪಾಯಿಗ ಚೆನ್ನಾಗೇ ಇರೋದು ಇದು ಯಾವುದು ಅಕ್ಕ One, two, three. 3D. 1, 2, and 3, go. ಎಲ್ಲಿ ಮಾಯಿ ಒಂದು ಖಾಲಿ ಬಾಕ್ಸ್ ಇದು ಗ್ಲಾಸು ಇವಳು ಆಟೋಮೆಟಿಕ್ ರೊಟೇಟ್ ಮಾಡ್ಬೋದು ಐಸೋದು ಬ್ಯಾಕ್ ಸೈಡ್ಗೆ ಕ್ಯಾಮ್ರಾ ಐಸು ಮಾಡಿದ್ದೀನಿ ನೋಡಿ ಐತಾ ಇಲ್ವೇ ಇವತ್ತು ದೇವಸ್ಥಾನ ಯಾವನು ಕಾಣಿಸ್ತಿಲ್ಲ ಇವತ್ತು ನಾರ್ಮಲ್ ಕರೆಕ್ಟ್ ವೀಕೆಂಡ್ ಆಗಿದ್ರೆ ಓಡಾಡಿರೋರು ಅಂಗಡಿ ಇಲ್ಲ ಮಕ್ಕಳು ಕಾಣಿಸ್ತೈತೆ ಐಶಾ ವಿಡಿಯೋ ಮಾಡ್ತಿದ್ದಿ ಅಲ್ಲಿ ಸ್ವಲ್ಪ ಬೆಳಗಾದಂಗಿಲ್ಲ ಬಾಸು ಮಳೆ ಶೇಡೋಗೈತೆ ಇವಾಗ ನೆಮ್ಮದಿ ಅಪ್ಪಾರ ಆರಾಮಾಗಿ ಹೋಗ್ಬೋದು ಅಂತ ಬಿಸಿಲು ಸ್ವಲ್ಪ ಛತ್ರಿ ತಗೊಂಬೇಕಿತ್ತು ನಾವು ಸೂರ್ಯನ ಬೆಳಕು ನಮಗ್ ಬೀಳ್ಬಾರ್ದಂತ ಇದೆಯಂತ ಇಷ್ಟೊಂದು ಬೆಳಕು ಬೀಳ್ಬೇಕಪ್ಪಮ್ಮ ಪಾರ್ಕಿಂಗ್ ಇನ್ 1 ಕಿಲೋಮೀಟರ್ ಈ ಕಡೆ ಇರೋದಲ್ಲ ಪ್ರೈವೇಟ್ ಪಾರ್ಕಿಂಗು ನೀನು ಆರಾಮಾಗಿ ಪಾರ್ಕ್ ಮಾಡ್ಬೋದು ತಗೋ ಜನ ಇಲ್ಲ ಟೆನ್ಷನ್ ಇಲ್ಲ ಇದೆಲ್ಲ ಪ್ರೈವೇಟ್ ಪಾರ್ಕಿಂಗು ಅಂಗಡಿಗಳನ್ನೇ ತೆಗ್ದಿಲ್ಲ ಯಾರು ಜನ ಜನ ಇರಲ್ಲ ಇವತ್ತು ತೆಗ್ದಿರ್ತಾರೆ ಎಲ್ಲರೂ ತೆಗ್ದಿರಲ್ಲ ಅಷ್ಟೇ ಜನ ಕಮ್ಮಿ ಅಂತ ಜನ ಬರೋದಿನ ತೆಗಿತಾರೆ ಶಿವರಾತ್ರಿಗೆಲ್ಲ ಇಲ್ಲಿ ತುಂಬ್ಕೊಬಿಟ್ಟಿರ್ತಾರೆ ಬಾಯ್ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇಲ್ಲಿ ಚಿಕ್ಕದು ದೊಡ್ಡದು ಚೆನ್ನಾಗಿ ಬಂತು ಈ ಒಂದು ವಿಡಿಯೋ ಒಂಥರ ಓಪನ್ ಇಲ್ಲ ಇರುತ್ತೆ ನಾವು ತಗೋಕಾಗಿಲ್ಲ ಇಲ್ಲ ಇಲ್ಲ ಐತಲ್ಲ ಹೌದು ಇದನ್ನು ಒಂದೊಂದು ಪಾರ್ಕಿಂಗ್ ಫಾಸ್ಟ್ ಆಗಿ ಕಟ್ ಆಗುತ್ತೆ ಗೊತ್ತಾ ಎಷ್ಟೊತ್ತು ಗಂಟೆ ನಿಲ್ಲಿಸ್ಕೊಂತಾರೆ ಅನ್ನೋದ್ರ ಮೇಲೆ ಇದೆಲ್ಲ ನಾನು ಯಾವ್ದೋ ಒಂದು ಮಾಲಲ್ಲಿ ನೋಡಿದ್ದೆ ಅವತ್ತು ಯಾರು ಜನನೇ ಇಲ್ಲ ಕಣತ್ತೆ ಆರಾಮಾಗಿರ್ಬೋದು ಇದಾರೆ ಅಲ್ಲಿದ್ದಾರೆ ಅಷ್ಟೊಂದು ಕಾಣಿಸ್ತಿ ಫಾಸ್ಟ್ ಆಗು ಹೇಳಿಲ್ಲ
50 ರೂಪಾಯಿನಾ? ಎಷ್ಟಣ್ಣ ಇದು ಪಾರ್ಕಿಂಗ್? ಎಷ್ಟು? 50 ಒಂದಿನಕ್ಕ? ನಾನು ಹೇಳಿಲ್ವಾ ಒಂದೊಂದ್ ಕಡೆ ಫಾಸ್ಟ್ ಟ್ಯಾಗ್ ಮಾಡ್ಬಿಟ್ಟಿರ್ತಾರೆ, ಅಟ್ಯಾಚ್ ಮಾಡ್ಬಿಟ್ಟಿರ್ತಾರೆ. ಕ್ಯಾಶ್ 50 ರೂಪಾಯಿನ? 50 100 ಏನಾದ್ರು ಕಟ್ಟಾಯ್ತಲ್ಲ 50. ನಿಮ್ ಮಗಳು ಕಾಲಲ್ಲಿ ಗೇರಾಗ್ತಾವ ನೋಡಲ್ಲಿ. ಇಲ್ಲೇ ಎಲ್ಲ ಹಾಕ್ಬಿಡ್ಲ, ಇಲ್ಲ ಅಲ್ಲೆಲ್ಲ ಇಲ್ಲ ಅಲ್ಲ ಹಾಕ್ಬಿಡಪ್ಪ, ಅಲ್ಲಿ ಜಾಗ ಬಿಸ್ಲೈತಲ್ಲಪ್ಪ. ದೂರ ಹೋಗೋದು ಬೇಡಪ್ಪ, ಅಲ್ಲಿಂದ ನಡ್ಕೊಂಬರ್ಕಾಗಲ್ಲ ಮಗ ಇಟ್ಕೊಂಡು. ಹಾಕಿಲ್ಲ ಏನಾಗಲ್ಲ, ಮರ ನೆರಳಿಗೆ ಮರದ ಹತ್ರ ಒಂದು ಕಾರ ಕೇಳ್ದು ಬರ್ತಾರೆ. ಇಲ್ಲ ಬೈ ಜಾಗ ಇದೆ. ದುಡ್ಡೇ ಹಾಕ್ಬಿಟ್ಟು ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಎತ್ಕೊಂಡಿದ್ದು, ಅದೇನೋ ಬ್ಲ್ಯಾಕ್ ಕಲರ್ ಡ್ರೆಸ್ಸು, ಅದು ಇನ್ನೂ ಚಿಕ್ಕ ಪಾಪ ಅದು. ಹಿಂಗೆ ನೋಡ್ತಾಳೆ ನೋಡು ಶುಬ್ಬಿ. ಈಗ ನಾವು ನೋಡೇ ಇಲ್ಲ, ಇಲ್ಲಿ ಸಖತ್ ರೆಸ್ಟ್ ಇತ್ತು ಅವತ್ತು ಈ ಸೈಡ್ ಬಂದಾಗ. ಮೊಬೈಲ್ ಹಾಕೋ. ಮಂಡನೆ ಇಂದನೇ ಮಾಡೋದು. ಅಮ್ಮ ಇಲ್ಲಿ, ತನ್ವಿ ಇಲ್ಲಿ ನೋಡಿ, ಇಲ್ಲಿ ರತಿಮಾ ಅಮ್ಮ ಇಲ್ಲಿ ಅದನ್ನೇ ನೋಡ್ತಾಳೆ. ಚಾಮಿ ಮಾಡಿ ರಾಮ್ ಮಾಡಿ, ರಾಮ್ ಜೈ ಜೈ ರಾಮ್. ಕ್ಲಾಸ್ ಸ್ಟಾರ್ಟ್ ಮಾಡಿ. ರಾಮ್ ಜೈ ಜೈ ರಾಮ್. ಚಾಮಿ ಮಾಡಿ. ರಾಮ್ ಸಂಕ್ರಾಂತಿ ಅನ್ಸುತ್ತೆ, ಆ ಜಾನಲ್ಲಿ ಬಂದಿದ್ದು. ನಾವು 3 ಜನ ಇಲ್ಲಿದ್ದೀವಿ. ಅವು ಅಜ್ಜಿ ಮೊಮ್ಮ ಬಿಟ್ಟಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಎಷ್ಟೊಂದೇ ಅವರು. ಅಲ್ಲಿದ್ದಾರೆ ಅಜ್ಜಿ ನಡೆಸ್ತಾರದು ಅವಳನ್ನ. ಓಹ್ ಬಿಸಿ ಐತೆ ಇದು. ಅವಳನ್ನ ನಡೆಸ್ತಿದ್ದಾರೆ ಅವರು. ಆಗ ಅವ್ಳು ನಿದ್ದೆ ಮಾಡ್ತಾ ಇದ್ಲು ಅಲ್ವಾ ತಡಿ. ಲಾಸ್ಟ್ ಟೈಮ್ ಇದು ನೋಡಿ ಎತ್ಕೊ ಇದ್ದ ಹೂವು ಎತ್ಕೊಟ್ಟು. ಲಾಸ್ಟ್ ಟೈಮ್ ಬಂದಾಗ ಅವ್ಳು ಫುಲ್ ನಿದ್ದೆ ಮಾಡ್ತಾ ಇದ್ಲು. ಈ ಟೈಮಲ್ಲಿ ಅವಳಲ್ಲಿ ಬಿತ್ತಲ ಅವಳು. ಇಲ್ಲಪ್ಪ, ಹರ ಹರ ಮಹಾದೇವ್ ಅಂತ. ಈ ಸತಿ ಎಷ್ಟು ಫ್ರೀ ಇದೆ. ಈ ಥರ ಫ್ರೀ ಟೈಮಲ್ಲಿ ಬರಬೇಕಪ್ಪ ವಿಸಿಟ್ ಮಾಡೋಕ್ಕೆ ದೇವ್ರನ್ನ. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಲಾಸ್ಟ್ ಟೈಮು ಜಾನಲ್ಲಿ ಬಂದಾಗ ಫುಲ್ ಅದ್ರ ಒಳಗಡೆ ಹೋಗೋಕ್ಕೆ ಆಗಿಲ್ಲ. ಅಮ್ಮ ಅದದ್ದು ಒಳಗೆ ಹೋಗೋಣ. ಹಿಂಗೆ ಇಲ್ಲಿ ಮೈ ಹಿಂಗೆ. ಐಶು ಏನೋ ಹೇಳ್ತಾಳೆ. ಏನು ಹೇಳ್ದೆ? ಹೆಂಗೆ ಸ್ಲ್ಯಾಂಗ್ ಹೇಳ್ದೆ ಅದೇ ಸ್ಲ್ಯಾಂಗಲ್ಲಿ ಹೇಳ. ಫಸ್ಟ್ ಹೆಂಗೆ ಹೇಳಿದೆ? ಪಾಪ ಯಾರೋ ಫಾರಿನರ್ಸು ಒಂದು ರೌಂಡ್ ಕ್ಯಾಮ್ರಾ ಇಟ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ಏನು ಹಾಕಿಲ್ಲ ಅಂದರೆ ಹೆಂಗಿರುತ್ತೆ ಕೂದಲು ಹಂಗಿರುತ್ತೆ. ಅವ್ರು ಬರ್ತಾರೆ ನೋಡಿ. ಬರ್ಡೇ ಬಾಯ್ ಫುಲ್ ಬಿಸಿ ಇದ್ದಾರೆ. ಹೌದು, ಅವ್ರು ಕೆಳಗಡೆ ಇಳಿಯೋದೇ ಅವಳಿಗೆ ಕೆಲಸ ಇದ್ದಾರೆ.